ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಮುನಿರತ್ನ ಪತ್ರ ಬರೆದಿದ್ದಾರೆ. ದಿವಂಗತ ಡಿಕೆ ರವಿ ಅವರ ಪ್ರತಿಮೆ ಸ್ಥಾಪನೆಗೆ ಅಂತ ಪತ್ರ ಬರೆದಿರೋದು. ರವಿ ಜೊತೆ ಎಸ್ಎಂ ಕೃಷ್ಣ ಕಂಚಿನ ಪ್ರತಿಮೆಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಡಿಕೆ ರವಿ ಅವರು ತೀರ್ಕೊಂಡು 10 ವರ್ಷಗಳಾಯಿತು. ಹೀಗಾಗಿ ಶುದ್ಧ ಹಸ್ತದ ಕಡು ಬಡತನದಿಂದ ಬಂದು ಬೆಳೆದು IAS ಅಧಿಕಾರಿಯಾಗಿ ಕೆಲಸ ಮಾಡಿದಂತ ಡಿಕೆ ರವಿ ಅವರ ಪ್ರತಿಮೆಯನ್ನ ನಿರ್ಮಿಸಬೇಕು, ಇದಕ್ಕೆ ನೀವು ಅನುಮತಿ ಕೊಡಿ, ಅನುದಾನ ರಿಲೀಸ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಮಲ್ಲಥಳ್ಳಿ ಕೆರೆ ದಂಡಿಯ ಬಳಿ ಪ್ರತಿಮೆಗೆ ಮನವಿ ಮಾಡಿರೋದು. ರಾಜ್ಯದ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವರು, ಕಡು ಬಡತನದಲ್ಲೇ IAS ಅಧಿಕಾರಿಯಾಗಿದ್ದು IAS ಪಾಸ್ ಮಾಡಿ ಕಾರ್ಯನಿರ್ವಹಿಸಿದ್ರು. ಜೊತೆಗೆ ಪ್ರಾಮಾಣಿಕತೆ, ಶುದ್ಧ ಹಸ್ತದ ಅಧಿಕಾರಿಯಾಗಿದ್ರು ಡಿಕೆ ರವಿ. ಹಾಗಾಗಿ ಇವರು ನಮ್ಮನ್ನಾಗಲಿ ಮಾರ್ಚ್ 16ಕ್ಕೆ 10 ವರ್ಷಗಳಾಗುತ್ತೆ. ಹೀಗಾಗಿ ನನ್ನ ಶಾಸಕರ ಅನುದಾನದಲ್ಲಿ, ಅಂದ್ರೆ ನನ್ನ ಕ್ಷೇತ್ರಕ್ಕೆ ಏನ್ ನೀವು ಅನುದಾನವನ್ನ ರಿಲೀಸ್ ಮಾಡ್ತಿರಲ್ಲ, ಅದರಲ್ಲಿ ನಾನು ಈ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. DCM ಡಿಕೆ ಶಿವಕುಮಾರ್ ಅವರಿಗೆ ಪತ್ರದ ಮೂಲಕ ಮುನಿರತ್ನ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮುನಿರತ್ನ ಅವರ ಪತ್ರದ ಹಿಂದಿನ ಲೆಕ್ಕಾಚಾರ. ನೋಡಿ, ಹಿಂದೆ ಕೂಡ ಮುನಿರತ್ನ ಅವರ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಈ ಅನುದಾನದ ವಿಚಾರಕ್ಕೆ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಡಿಕೆ ಶಿವಕುಮಾರ್ ಅವರು ಮುನಿರತ್ನ ಅವರ ಕ್ಷೇತ್ರಕ್ಕೆ ಅನುದಾನ ಕೊಡೋ ವಿಚಾರದಲ್ಲಿ ದ್ವೇಷ ಕಾರ್ತಿದ್ದಾರೆ, ಅವರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಗಿತ್ತು. ಒಂದು ಹೈ ಡ್ರಾಮಾನೇ ಮಾಡಿಬಿಟ್ಟಿದ್ರು ಮುನಿರತ್ನ. ಈಗ ಅದರ ಬೆನ್ನಲ್ಲೇ ಡಿಕೆ ರವಿ ಅವರ ಪ್ರತಿಮೆ ಮತ್ತು SM ಕೃಷ್ಣ ಅವರ ಪ್ರತಿಮೆ ಮಾಡೋದಕ್ಕೆ ಅಂತ. SM ಕೃಷ್ಣ ಅವರ ಪ್ರತಿಮೆ ಅಂದ್ರೆ ಇತ್ತೀಚೆಗೆ SM ಕೃಷ್ಣ ಅವರು ಡೆತ್ ಆಗಿದ್ದು. ಬಟ್ ಡಿಕೆ ರವಿ ಅವರು ತೀರ್ಕೊಂಡು 10 ವರ್ಷಗಳಾಯಿತು. ಹಾಗಿದ್ರೂ ಕೂಡ ಅವರ ಒಂದು ಪ್ರತಿಮೆ ಮಾಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ನನ್ನ ಕ್ಷೇತ್ರಕ್ಕೆ ನೀವೇನು ಅನುದಾನ ಕೊಡ್ತಿರಲ್ಲ, ಆ ಅನುದಾನದಲ್ಲಿ ನಾನು ಒಂದು ಕಂಚಿನ ಪ್ರತಿಮೆ ಮಾಡಬೇಕು, ಒಂದು SM ಕೃಷ್ಣ ಅವ್ರದ್ದು, ಮತ್ತೊಂದು ಡಿಕೆ ರವಿ ಅವ್ರದ್ದು. ಹೀಗಾಗಿ ನೀವು ಇದಕ್ಕೆ ಅನುಮತಿ ಕೊಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಮುನಿರತ್ನ ಅವರು. ಈಗಾಗಲೇ ಅವರು ಕೂಡ ಅನೇಕ ಕೇಸ್ಗಳು ಸಿಕ್ಕಾಕೊಂಡಿದ್ದಾರೆ. ಅತ್ಯಾಚಾರ ಪ್ರಕರಣ ಇರ್ಬೋದು, ಜಾತಿ ನಿಂದನೆ ಕೇಸ್, ಕೊಲೆ ಬೆದರಿಕೆ ಕೇಸ್. ಇದರ ಮಧ್ಯದಲ್ಲಿ ಇವರು ಈ ರೀತಿಯಾಗಿ ಪತ್ರ ಬರೆದಿರೋದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಒಂದ್ ಕಡೆ ಡಿಕೆ ರವಿ ಅವರ ಪ್ರತಿಮೆ ಮಾಡಬೇಕು ಅಂತ, ಮತ್ತೊಂದು ಕಡೆ SM ಕೃಷ್ಣ ಅವರ ಪ್ರತಿಮೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ. ಬಟ್ ಈಗ ಶಾಸಕರಿಗೆ ಅನುದಾನ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಳಂಬ ಆಗ್ತಾ ಇದೆ. ಈಗಾಗಲೇ ಇಷ್ಟಿಷ್ಟು ರಿಲೀಸ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಶಾಸಕ ಮುನಿರತ್ನ ಅವರು ಪತ್ರ ಬರೆದಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಎಷ್ಟು ಅನುದಾನ ರಿಲೀಸ್ ಆಗುತ್ತೆ, ಅದರಲ್ಲಿ ಪ್ರತಿಮೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಏನಿರುತ್ತೆ ಅದನ್ನ ಈಗ ಸದ್ಯಕ್ಕೆ ಕಾದು ನೋಡಬೇಕಿದೆ. ನೋಡಿ, ಇಲ್ಲಿವರೆಗೂ ಕೂಡ ಮುನಿರತ್ನ ಅವರು ಸೈಲೆಂಟ್ ಆಗಿದ್ರು. ಅವ್ರ ಮೇಲೆ ಒಂದು ಮೊಟ್ಟೆ ಎಸೆತ ಪ್ರಕರಣ ಆಯಿತು. ಅದಕ್ಕೂ ಮುಂಚೆ ಅನೇಕ ಕೇಸ್ಗಳಿದ್ದಾವೆ. ಆ ಕೇಸ್ಗಳಿಂದ ಇನ್ನೂ ಕೂಡ ಅವರೇನು ಆಚೆ ಬಂದಿಲ್ಲ. ರಿಲೀಸ್ ಆಗಿ ಹೊರಗಡೆ ಇದ್ದಾರೆ ಅಷ್ಟೇ, ಜಾಮೀನು ಮೂಲಕ ಹೊರಗಡೆ ಇರೋದು. ಬಟ್ ಅದರ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರೋದೇನಿದೆ, ಡಿಕೆ ರವಿ ಅವರು ಡೆತ್ ಆಗಿ 10 ವರ್ಷಗಳಾಯಿತು. ಬಟ್ ಈಗ ಈ ರೀತಿ ಪತ್ರ ಬರೆದಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಲೆಕ್ಕಾಚಾರ ಹೊಂದಿರಬಹುದು ಮುನಿರತ್ನ ಅವರು, ಯಾವ ಲೆಕ್ಕಾಚಾರ ಇಟ್ಕೊಂಡು ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ ಅಂತ.